ವಿಕ್ರಮ್ ಗೌಡ ಅಲಿಯಾಸ್ ಶ್ರೀಕಾಂತ್ ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲ್. ವಿಕ್ರಮ್ ಗೌಡನ ಮೇಲೆ ಸುಮಾರು 61 ಪ್ರಕರಣಗಳು ಇದ್ದಾವೆ. ಅದು ಕೇರಳ ಮತ್ತು ಕರ್ನಾಟಕಕ್ಕೂ ಸೇರಿದಂತೆ ಸತತ 10 ದಿನದ ಕಾರ್ಯಾಚರಣೆಯನ್ನ ನಡೆಸಿದೆ ಎಎನ್ಎಫ್ ಟೀಮ್. ಎಎನ್ಎಫ್ ಮತ್ತು ನಕ್ಸಲರ ಮಧ್ಯೆ ಗುಂಡಿನ ಚಕಮಕಿ ಏರ್ಪಟ್ಟಿತ್ತು. ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ಈ ಒಂದು ಆಪರೇಷನ್ ಅನ್ನ ನಡೆಸಲಾಗಿತ್ತು. ಅವರ ರೂವಾರಿ ವಹಿಸಿದ್ದ ಇನ್ಚಾರ್ಜ್ ಅನ್ನು ಅವರು ವಹಿಸಿಕೊಂಡಿದ್ರು. 13 ವರ್ಷದ ಹಿಂದೆ ಈ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಇದ್ದಂಥ ಸಂದರ್ಭದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಮಾಡಿದರು. ಸಂಪೂರ್ಣವಾಗಿ ನೆಟ್ವರ್ಕ್ ಇಲ್ಲದಂತಹ ಪ್ರದೇಶದಲ್ಲಿ ಈ ಎನ್ಕೌಂಟರ್ ಆಗಿರುವಂಥದ್ದು. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಹತ್ಯೆ ಆಗಿದ್ದಾನೆ ಪ್ರದೇಶವನ್ನು ನಾವು ನೋಡ್ತಾ ಇದ್ದೇವೆ. ಇದು ಪಶ್ಚಿಮ ಘಟ್ಟದ ತಪ್ಪಲು. ಈ ಭಾಗದಲ್ಲಿ ಸುಮಾರು ಇಲ್ಲಿಂದ ಒಂದು 3-3.5 ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ಆಗಿದೆ ಅನ್ನುವಂಥದ್ದು. ಘಟನೆ ಆದ ಸ್ಥಳದವರೆಗೆ ಕೂಡ ಯಾರಿಗೂ ಕೂಡ ಹೋಗುವಂಥ ಅವಕಾಶ ಇಲ್ಲ. ಯಾಕಂದರೆ ಪೊಲೀಸರು ಇನ್ನಷ್ಟೇ ಮಹಜರು ಪ್ರಕ್ರಿಯೆಯನ್ನು ಮಾಡಬೇಕಷ್ಟೇ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ಉಡುಪಿ SP ಡಾಕ್ಟರ್ ಅರುಣ್ ಕುಮಾರ್ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡಿಕೊಂಡು ತೆರಳಿರುವಂಥದ್ದು. ಈಗಾಗಲೇ ಹಿರಿಯ ಅಧಿಕಾರಿ ರೂಪಾ ಅವರು ಸ್ಥಳಕ್ಕೆ ಹೊರಟಿರುವಂಥದ್ದು ಬೆಂಗಳೂರಿನಿಂದ. ನಾವು ನೋಡ್ಬೋದು ಈ ಪ್ರದೇಶ ಹೇಗಿದೆ ಅಂತೇಳಿ. ದೂರ ಮನೆ 2-3 ಕಿಲೋಮೀಟರ್ ಒಂದು ಭಾಗದಲ್ಲಿ ಮನೆ ನಾವು ನೋಡ್ಬೋದು. ರಸ್ತೆಯಲ್ಲಿ ಓಡಾಡುವಂಥ ಜನ ಸಂಪೂರ್ಣವಾಗಿ ಕೃಷಿ ಮತ್ತು ಬೇಸಾಯ ಚಟುವಟಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲಿ ಸಮತಟ್ಟು ಪ್ರದೇಶ ಇದೆ ಆ ಭಾಗದಲ್ಲಿ ರಸ್ತೆಯ ಸಂಪರ್ಕವನ್ನು ಮಾಡಿದ್ದಾರೆ. ನಾವು ನೋಡ್ಬೋದು. ಅಂದರೆ ನೆಟ್ವರ್ಕ್ ಕೂಡ ಇಲ್ಲ ಈ ಭಾಗದಲ್ಲಿ. ನೆಟ್ವರ್ಕ್ ಸಿಗುವ ಸ್ಥಳದಲ್ಲಿ ಒಂದು ಸಣ್ಣ ಗುಡಿಸಲು ಮಾದರಿಯಲ್ಲಿ ಅಂದರೆ ತೆಂಗಿನ ಗರಿಗಳನ್ನು ಹಾಕಿ ತರ್ಪಾಲ್ ಹಾಕಿ ಜನ ಇಲ್ಲಿ ಮೊಬೈಲನ್ನು ಯೂಸ್ ಮಾಡುವಂಥದ್ದು. ಇಲ್ಲಿಗೆ ಯಾವುದೇ ವಾಹನಗಳ ಫೆಸಿಲಿಟಿ ಇಲ್ಲ. ಆಟೋ ರಿಕ್ಷಾ ಆಗಲಿ ದ್ವಿಚಕ್ರ ವಾಹನಗಳು ಇದ್ದಲ್ಲಿ ಎಲ್ಲೆಲ್ಲಿ ರಸ್ತೆ ಇದೆ ಅಲ್ಲಿ ಓಡಾಡಬಹುದು ಅನ್ನುವಂಥದ್ದು. ಹಾಗಾಗಿ ಇಲ್ಲಿಗೆ ಯಾವುದೇ ವಾಹನಗಳು ಇಲ್ಲ. ಎಲ್ಲಿ ನೆಟ್ವರ್ಕ್ ಸಿಗ್ತದೆ ಆ ಭಾಗದಲ್ಲಿ ಜನ ಬಂದು ಒಂದು ಗುಡಿಸಲು ಮಾದರಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಘಟನೆ ನಡೆದ ಸ್ಥಳ ಕೂಡ ಇದೆ ಇದು. ಹಾಗಾಗಿ ಆ ಘಟ್ಟ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ನಕ್ಸಲ್ ಚಟುವಟಿಕೆಗೆ ಸುಮಾರು ಒಂದು 15 ದಿವಸಗಳಿಂದ ಕೂಂಬಿಂಗ್ ಕಾರ್ಯಾಚರಣೆ ಆಗ್ತಾ ಇತ್ತು. ಈ ಕೂಂಬಿಂಗ್ ಕಾರ್ಯಾಚರಣೆಯ ಫಲವಾಗಿ ಈ ಬೆಟ್ಟದ ತಪ್ಪಲಿನಲ್ಲಿ ಘಟನೆ ನಡೆದಿರುವಂಥದ್ದು. ಅಂದರೆ ನಾವು ನೋಡ್ಬೋದು ಕಿರಿದಾದ ರಸ್ತೆಗಳು, ಕೆಳಭಾಗದಲ್ಲಿ ಒಂದು ಸಣ್ಣ ಪುಟ್ಟ ಮನೆಗಳು ನಾವು ನೋಡ್ಬೋದು. ಇಲ್ಲಿ ನಕ್ಸಲ್ ಚಟುವಟಿಕೆ ಇದ್ದಾಗಲೂ ಕೂಡ ರಾತ್ರಿ ಹೊತ್ತಿನಲ್ಲಿ ಮನೆಗೆ ಬಂದು ದಿನಸಿಗಳನ್ನು ತೆಗೆದುಕೊಂಡು ಹೋಗುವಂಥದ್ದು, ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು. ಅವರಿಗೂ ಕೂಡ ನೆಟ್ವರ್ಕ್ ಸಿಗಬೇಕು ಅಂದರೆ ಎಲ್ಲೆಲ್ಲಿ ನೆಟ್ವರ್ಕ್ ಸಿಗ್ತದೆ ಅನ್ನುವಂಥ ಕೆಲವು ಪಾಯಿಂಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಆ ಪಾಯಿಂಟಿಗೆ ಬಂದು ಅವರು ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ. ಈಗಾಗಲೇ ಬೇರೆ ಬೇರೆ ತಂಡಗಳನ್ನು ಕಾರ್ಕಳ ಭಾಗದಿಂದ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮತ್ತು ಸುತ್ತದ ಚಿಕ್ಕಮಗಳೂರು ಜಿಲ್ಲೆಯಿಂದ ANFನ ತುಕಡಿಗಳನ್ನು ಸ್ಥಳಕ್ಕೆ ಕರೆಸಲಾಗಿದೆ. ಅದರ ಜೊತೆಗೆ ಈ ಒಂದು ಘಟನೆ ನಡೆದ ನಂತರ ಸುತ್ತಮುತ್ತ ಯಾರಿಗೆ ಗುಂಡೇಟು ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇವರನ್ನು ಪತ್ತೆ ಮಾಡೋದಕ್ಕೆ ವಿಶೇಷ ತಂಡಗಳನ್ನು ತರಲಾಗಿದೆ. ಕೂಂಬಿಂಗ್ ಕಾರ್ಯಾಚರಣೆಯನ್ನು ಸುತ್ತಮುತ್ತಲ 1-2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆಸ್ತಾರೆ. ಸಿಕ್ಕಾಪಟ್ಟೆ ರಿಸ್ಕಿ ಜಾಬ್ ಇದು. ಯಾಕಂದರೆ ಗುಂಡೇಟು ಆಗಿರುವಂತಹ ನಕ್ಸಲರ ಕೈಯಲ್ಲಿ ಬಂದೂಕಿರ್ತದೆ. ಹಾಗಾಗಿ ಬಹಳಷ್ಟು ಕಾರ್ಯಾಚರಣೆಯನ್ನು ಚುರುಕಿನಿಂದ ಮಾಡಬೇಕಾಗ್ತದೆ. ಹೆಚ್ಚುವರಿ ತುಕಡಿಗಳನ್ನು ಸ್ಥಳಕ್ಕೆ ಬರಮಾಡಿಕೊಳ್ಳಲಾಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ TV, ಉಡುಪಿ. ಓಕೆ, 2005ರಲ್ಲಿ ಅಂದರೆ ಫೆಬ್ರವರಿ ಸಂದರ್ಭದಲ್ಲಿ ನಕ್ಸಲ್ ನಾಯಕ ಸಾಕೇತ್ ರಾಜನ್ನನ್ನು ಕಾಡಿನಲ್ಲಿ ANF ಟೀಮ್ ಇದೇ ರೀತಿಯಾಗಿ ಗುಂಡಿನ ಏಟಿಗೆ ಬಲಿಯನ್ನು ಪಡೆಯಲಾಗಿತ್ತು. ಇದಾದ ನಂತರದಲ್ಲಿ ಈಗ ವಿಕ್ರಮ್ ಗೌಡ ಕೂಡ ಗುಂಡಿನ ಚಕಮಕಿಯ ವೇಳೆ ಬಲಿಯಾಗಿರುವಂತಹ ಒಂದು ವರದಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕೇತ್ನ ಆ ದಿನದ ಒಂದು ಫೋಟೋವನ್ನು ಕೂಡ ನೋಡ್ತಾ ಇದ್ರಿ. ಇನ್ನಷ್ಟೇ ಈಗ ವಿಕ್ರಮ್ ಗೌಡ ಹತನಾಗಿರುವಂತಹ ಫೋಟೋ ವಿಜುವಲ್ಸ್ ಎಲ್ಲ ಹೊರಗೆ ಬರಬೇಕು. ಯಾಕಂದರೆ ಇಲ್ಲಿಯವರೆಗೂ ಅಲ್ಲಿ ಆಫೀಸರ್ಸ್ ಬರಬೇಕಾಗಿತ್ತು, ಅವ್ರು ಬಂದು ಮಹಜರ್ ಮಾಡಬೇಕಾಗಿತ್ತು. ಇದೆಲ್ಲದರ ಹಿನ್ನೆಲೆಯಲ್ಲಿ ಅದು ಯಾವುದು ಕೂಡ ಹೊರಕ್ಕೆ ಬಿಟ್ಟಿರಲಿಲ್ಲ. ಇನ್ನು ಮುಂದೆ ಆ ಮಾಹಿತಿಗಳು ಕೂಡ ಲಭ್ಯವಾಗುತ್ತೆ. ಅದ್ಯಾವುದು ನಾನು ಹೇಳಲಿಕ್ಕಾಗಲ್ಲ. ಇದು ತನಿಖೆ ನಡೀತಾ ಇದೆ. ಇನ್ನು ಅವ್ರು ಎಷ್ಟು ಡ್ರೆಡೆಡ್ ಇದ್ರು, ಎಷ್ಟು ಕೇಸಸ್ ಇತ್ತು ಅಂತ ಹೇಳಿದ್ದೀನಿ. ಆ್ಯಂಡ್ ಐ ಆಮ್ ಕನ್ಫರ್ಮಿಂಗ್ ಹಿಸ್ ಡೆತ್. ಸೊ ಆತ ಕಬಿನಿ ದಳಂ ಅನ್ನೋ ಒಂದು ದಳಕ್ಕೆ ಸೇರಿದವ. ಕಬಿನಿ 1, ಕಬಿನಿ 2 ಅಂತ 2 ದಳಂ ಆಗಿತ್ತು ಕರ್ನಾಟಕದಲ್ಲಿ. ಕಬಿನಿ ದಳಂ 2ನೇಗೆ ಲೀಡ್ ಮಾಡ್ತಾ ಇದ್ದಿದ್ದಂಥ ವಿಕ್ರಮ್ ಗೌಡ ಮೃತ ಹೊಂದಿರೋದು. ಅವರು 4ನೇ ಕ್ಲಾಸ್ ತನಕ ಅಷ್ಟೇ ಓದಿರೋದು. ಆ್ಯಂಡ್ he is 46 years old, he's about 46 years old. And he is from native of ಕಾರ್ಕಳ ತಾಲೂಕ್. ಮತ್ತು ಇದು ನಡೆದಿರೋದು ಪಿತ್ತುಬೈಲಲ್ಲಿ ಈ ಕಾರ್ಯಾಚರಣೆ. ಇಷ್ಟು ಇಲ್ಲದೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಅದೇನು ನಾನು ಡೈವರ್ಜ್ ಮಾಡೋಕ್ಕಾಗಲ್ಲ. ತನಿಖೆ ಎಲ್ಲ ನಡೀತಾ ಇದೆ. ಆ್ಯಂಡ್ ಜಿತೇಂದ್ರ ದಯಾಮ ಅವರು ಆಪರೇಷನ್ ಲೀಡ್ ಮಾಡಿದ್ದಾರೆ. ಆ್ಯಂಡ್ ಸೀನಿಯರ್ ಆಫೀಸರ್ಸ್ ಅದಕ್ಕೆ
No, all those details I can only say after investigation gets completed. Everything will ಯಾವುದು ನಾನು ಈ ಸ್ಟೇಜಲ್ಲಿ ಹೇಳೋಕ್ಕಾಗಲ್ಲ. ಇವಾಗ ಇನ್ನು ನಾವು ಜುಡಿಷಿಯಲ್ ಇನ್ಕ್ವೆಸ್ಟ್ ನಡಿಬೇಕಾಗ್ತದೆ, ಇನ್ನು ಕಾರ್ಯವಾಹಿ ನಡಿಬೇಕಾಗ್ತದೆ. ಸೊ ತನಿಖೆ ಇನ್ನು ಮುಂದೆ ಈಗ ನಾನು ಯಾವುದು ಅದು ಡೈವಲ್ಜ್ ಮಾಡೋಕ್ಕಾಗಲ್ಲ. ಇಷ್ಟು ಮಾತ್ರ ಸತ್ಯ, ವಿಕ್ರಮ್ ಗೌಡ ಈಸ್ ಡೆಡ್. ಕೂಮಿಂಗ್ ಮುಂದುವರಿದಿದೆ ತ್ವರಿತಗತಿಯಲ್ಲಿ ಎಲ್ಲೆಲ್ಲ ಆಗ್ತಾ ಇದೆ ಮೇಡಮ್ ಕೂಮಿಂಗ್? ಅದು ನಾವು ಇನ್ಫಾರ್ಮೇಶನ್ ಹೇಳ್ಬಿಟ್ರೆ ಅವರು ನೋಡ್ಕೊಂಡು ಮತ್ತೆ ಅಲರ್ಟ್ ಆಗ್ತಾರೆ. ಅದು ಹೇಳಲಿಕ್ಕೆ ಆಗಲ್ಲ. ನೋ, ದಟ್ ಈಸ್ ಅಗೇನ್ ಪಾರ್ಟ್ ಆಫ್ ಅವರ್ ಇಂಟರ್ನಲ್ ಇನ್ಪುಟ್. ಸೊ ಇಂಟರ್ನಲ್ ಅದು ಹೇಳಲಿಕ್ಕೆ ಆಗಲ್ಲ, ಡೈವಲ್ಜ್ ಮಾಡ್ಲಿಕ್ಕೆ ಆಗಲ್ಲ. ಥ್ಯಾಂಕ್ ಯು. KMC ಅಲ್ಲಿ ಮಾಡಿಸ್ತೀವಿ, ಮಣಿಪಾಲಲ್ಲಿ ಜುಡಿಷಿಯಲ್ ಇನ್ಕ್ವೆಸ್ಟ್ ಆಗ್ತದೆ. ಇನ್ಫಾರ್ಮ್ ಆಗಿದೆ ಫ್ಯಾಮಿಲಿಗೆ, ಅವ್ರಿಗೂ. ಹೌದು, ಇನ್ಕ್ವೆಸ್ಟ್ ಆದಮೇಲೆ ಹ್ಯಾಂಡ್ ಓವರ್ ಮಾಡ್ತೀವಿ. ಥ್ಯಾಂಕ್ ಯು. ಹಾಸ್ಪಿಟಲ್ಗೆ ಅವರು ಫ್ಯಾಮಿಲಿ ಮೆಂಬರ್ಸ್ ಆಗಲೇ ಬಂದಿರಬೇಕು ಅವರು ಅಲ್ಲಿಗೆ. Warning, see, it is already on the way. Naxalism is already on the way in Karnataka. ಇವರು ಇರೋದ್ರಲ್ಲಿ ಮೋಸ್ಟ್ ವಾಂಟೆಡ್ ಇದ್ರು. ಈಗ ಸರೆಂಡರ್ ಪಾಲಿಸಿ ಕೂಡ ಹೊಸದಾಗಿ ಬಂದಿದೆ. May 24, 2024 ಸರೆಂಡರ್ ಪಾಲಿಸಿ ಹಿಂದಿನ ಪಾಲಿಸಿಗಿಂತ ಚೇಂಜ್ ಇದೆ. ನಾವು ಸರೆಂಡರ್ಗೆ ಫಸ್ಟ್ ಒತ್ತು ಕೊಡ್ತಾ ಇದ್ದೀವಿ, ಸರೆಂಡರ್ ಟ್ರೈ ಮಾಡ್ತೀವಿ. ಆದ್ರೆ ಇಲ್ಲಿ ಎನ್ಕೌಂಟರ್ ಆದಾಗ ಸರೆಂಡರ್ಗೆ ಅವರು ಇಲ್ಲ, ಏನು ಕಾರ್ಯವಾಹಿ ಮಾಡಬೇಕು ಆ ರೀತಿನೇ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ. ಅವರು ವಾರ್ನಿಂಗಿಗೆ ಬಗ್ಗಿಲ್ಲ. ಸೊ ಸ್ಕರ್ಮಿಶಸ್ ಎರಡೂ ಕಡೆ ಫೈರಿಂಗ್ ನಡೆದಿದೆ. ಇಷ್ಟು ಹೇಳಬಲ್ಲೆ ನಾನು. ಥ್ಯಾಂಕ್ ಯು. ಸ್ಪಾಟ್ ವಿಸಿಟ್ ನಾವು ಬಿಡಲ್ಲ, ಯಾಕಂದ್ರೆ ಸೀನ್ ಆಫ್ ಕ್ರೈಮ್ ಇದೆ. ವಿ ಕ್ಯಾನಾಟ್ ಅಲೌ ಇಟ್. Those details also I cannot divulge. I can only say he is dead. ಪಿತ್ತುಬೈಲು ಅಲ್ಲಿ ನಡೆದಿದೆ. ಪಿತ್ತುಬೈಲಲ್ಲಿ ನಡೆದಿದೆ. ಉಡುಪಿಯ ಹೆಬ್ರಿ ತಾಲೂಕಿನ ಪೀಠಬೈಲು ಅರಣ್ಯ ಪ್ರದೇಶದಲ್ಲಿ ಎನ್ಎಫ್ ಕಾರ್ಯಾಚರಣೆಯ ವೇಳೆ ಪ್ರೀತಮ್ ಗೌಡ ಮೋಸ್ಟ್ ವಾಂಟೆಡ್ ನಕ್ಸಲ್ 61 ಕೇಸ್ಗಳು ಈತನ ಮೇಲೆ ಇದ್ವು. ಮರ್ಡರ್ ಸೇರಿದಂತೆ ಹಲವಾರು ಕೇಸ್ಗಳಲ್ಲಿ ಈತ ಭಾಗಿಯಾಗಿದ್ದ. ಬರಬೇಕಾಗ್ತದೆ. ಆ ನಂತರ 2 ಕಿಲೋಮೀಟರ್ ಕಡಿದಾದ ರಸ್ತೆಗಳಲ್ಲಿ ನಾವು ನೋಡ್ಬೋದು, ಘಟನೆ ನಡೆದ ಪ್ರದೇಶದಲ್ಲಿ ಈಗ ನಕ್ಸಲ್ ನಿಗ್ರಹ ದಳದವರು ನಮಗೆ ಫೈರಿಂಗ್ ಸೌಂಡ್ ಕೂಡ ಕೇಳ್ತಾ ಇದೆ. ಬೆಟ್ಟದಲ್ಲಿ ನಾವು ನೋಡ್ಬೋದು ANF ತುಕಡಿಗಳು ಈಗಾಗಲೇ ಹೆಬ್ರಿ ಅನ್ನು ದಾಟಿಕೊಂಡು ನಾರ್ಪಾಲು ಪರಿಸರದಲ್ಲಿ ಬಂದ ಮೇಲೆ ಪೀಠಬೈಲು ಅನ್ನೋ ಪ್ರದೇಶಕ್ಕೆ ಇನ್ನಷ್ಟು ಪೊಲೀಸ್ ನಕ್ಸಲ್ ಈಗಾಗಲೇ ಸಿಬ್ಬಂದಿಗಳು ಬಂದು ಜಮಾವಣೆಗೊಂಡಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಘಟನೆ ನಡೆದ ಸ್ಥಳದಿಂದ ಈಗಾಗಲೇ ಒಂದು 3-4 ಸುತ್ತು ಫೈರಿಂಗ್ ಆಗಿರುವಂತಹ ಘಟನೆ ನಮಗೆ ಕೇಳಿಸಿರುವಂಥದ್ದು. ಇದು ಸಾಕಷ್ಟು ಆರ್ಡರ್ಗಳು ಕೂಡ ಆಗಿರ್ಬೋದು ಅನ್ನುವಂಥದ್ದು ನೋಡ್ಬೋದು. ಆ ಫೈರಿಂಗ್ ಆದಮೇಲೆ ಈಗಲೂ ಕೂಡ ಆ ಫೈರಿಂಗ್ಗಳು ಕೇಳ್ತಾ ಇದೆ ನಮಗೆ ಬೆಟ್ಟದ ಪ್ರದೇಶಗಳಲ್ಲಿ. ಈ ಫೈರಿಂಗ್ ಆದ ನಂತರ ಒಂದು ನಕ್ಸಲ್ ತುಕಡಿ ಈ ಭಾಗದಿಂದ ಒಂದು ಪುಟ್ಟ ನದಿಯನ್ನು ದಾಟಿಕೊಂಡು ಇನ್ನೊಂದು ಭಾಗಕ್ಕೆ, ಅಂದರೆ ಪೂರ್ವ ಭಾಗಕ್ಕೆ ತೆರಳ್ತಾ ಇದೆ. ಅಂದರೆ ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ಈಗಾಗಲೇ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಮತ್ತು ಇನ್ನಷ್ಟು ಅಧಿಕಾರಿಗಳು ಬರಲಿಕ್ಕಿದ್ದಾರೆ. ಹಾಗಾಗಿ ಆ ನಕ್ಸಲ್ ಸಿಬ್ಬಂದಿಗಳು ಈ ಮಾರ್ಗವಾಗಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಮುಂದುವರಿಯುವಂಥದ್ದು. ಈ ಘಟನೆ ನಡೆದ ಈಗ ಏನೋ ಒಂದು ನಕ್ಸಲ್ ಎನ್ಕೌಂಟರ್ ಆಗಿದೆ. ಈ ನಕ್ಸಲ್ ಎನ್ಕೌಂಟರ್ ಆದ ಪ್ರದೇಶ ಇದೆ ನೋಡಿ, ಈ ಪ್ರದೇಶ ಸುಮಾರು ಒಂದು 3.25 ಕಿಲೋಮೀಟರ್ ದೂರದಲ್ಲಿ ಘಟನೆ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಶಸ್ತ್ರಸಜ್ಜಿತ ANF ಸಿಬ್ಬಂದಿಗಳು, ಅದರ ಜೊತೆಗೆ ಲೋಕಲ್ ಪೊಲೀಸರು ಸುಮಾರು 1 ಕಿಲೋಮೀಟರ್ನ ಹಿಂದೆ ಅಲ್ಲಲ್ಲಿ ನಿಂತಿರುವಂಥದ್ದು. ಯಾಕಂದರೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕಾಗ್ತದೆ. ಹಾಗಾಗಿ ಒಂದು ಭಾಗದಲ್ಲಿ ಫೈರಿಂಗ್ ಕೇಳ್ತಾ ಇದೆ. ಅಂದರೆ ಈ ಭಾಗ ಬಹಳಷ್ಟು ಡೇಂಜರ್ ಅನ್ನುವಂಥದ್ದು. ಮಾಧ್ಯಮಗಳಿಗೆ ಕೂಡ ಇಲ್ಲಿಗೆ ನಿರ್ಬಂಧ ಹಾಕಿದ್ದಾರೆ. ಯಾಕಂದರೆ ಸುಮಾರು 1 ಕಿಲೋಮೀಟರ್ 3/4 ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಅಲ್ಲಿ ಫೈರಿಂಗ್ ಆದ ಮೇಲೆ ಕಾಡಿಗೆ 5-6 ಜನ ನಕ್ಸಲರು ಓಡಿ ಹೋಗಿದ್ದಾರೆ, ತಲೆಮರೆಸಿಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈ ಸ್ಥಳಕ್ಕೂ ಕೂಡ ನಿರ್ಬಂಧವನ್ನು ಹಾಕಿದ್ದಾರೆ. ಇಲ್ಲಿಂದ ಯಾರಿಗೂ ಕೂಡ ಬಿಡ್ತಾ ಇಲ್ಲ. ಈ ಬ್ರಿಡ್ಜ್ ನಾವು ನೋಡ್ಬೋದು, ಹಿರಿಯ ಅಧಿಕಾರಿಗಳು ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಾ ಇರುವಂಥದ್ದು, ಎಲ್ಲಿ ಲಾಕ್ ಮಾಡಬೇಕು. ಮತ್ತು ಹಿರಿಯ ಅಧಿಕಾರಿಗಳು ಬೆಂಗಳೂರಿನಿಂದ ರೂಪಾ ಮೇಡಮ್ ಅವರು ಬರ್ತಾ ಇದ್ದಾರೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟು ಇಲ್ಲಿಂದ ಕಳಿಸ್ತಾ ಇದ್ದಾರೆ. ಕೇವಲ ANF ಸಿಬ್ಬಂದಿಗಳು ಮಾತ್ರ ಈ ಭಾಗದಲ್ಲಿ ಸುತ್ತುವರೆದು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಒಂದು ಆತಂಕ ಇರುವಂಥದ್ದು, ಕಾಡಿಗೆ
ತೆರಳಿದಂತಹ ನಕ್ಸಲರು ಮತ್ತು ANF ಸಿಬ್ಬಂದಿಯ ನಡುವೆ ಒಂದು ಚಕಮಕಿ ಆಗ್ತಾ ಇರುವಂಥದ್ದು. ಹಾಗಾಗಿ ಬಹಳಷ್ಟು ಡೇಂಜರ್ ಇದು, ಈ ಭಾಗದಲ್ಲಿ ಕಾರ್ಯಾಚರಣೆ ಮಾಡುವುದು ಮತ್ತು ಈ ಭಾಗದಲ್ಲಿ ಓಡಾಟ ಕೂಡ ಬಹಳಷ್ಟು ಡೇಂಜರ್ ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.